ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಗಮನಿಸ್ಬೋದು. ಇವತ್ತು ವಿಷಯ ಏನಪ್ಪ ಅಂತಂದರೆ, ಬಸ್ಸಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ವಾಂತಿ ಮಾಡ್ಕೊತಿರ್ತಾರೆ. ಸ್ವಲ್ಪ ಜರ್ನಿ ಮಾಡಿದರೆ ಸಾಕು ವಾಂತಿ. ಆಮೇಲೆ ಜನನಿಬಿಡ ಪ್ರದೇಶಗಳಲ್ಲಿ, ಜಾತ್ರೆ ಇತ್ಯಾದಿ ಮಾಲ್ಗಳಿಗೆ ಹೋಗ್ಬಿಟ್ರೆ ವಾಮಿಟಿಂಗ್ ಸೆನ್ಸೇಷನ್ ಬರ್ತದೆ. ಸಿಯಲ್ಲಿ ಯಾರ AC ಆನ್ ಮಾಡಿಬಿಟ್ರೆ ಸಾಕು. ಕೆಲವೊಂದು ಬ್ಯಾಂಕ್ಗಳಲ್ಲೆಲ್ಲ ಆನ್ ಮಾಡಿರ್ತಾರೆ, ಕೆಲವೊಂದು ಆಫೀಸ್ಗಳಲ್ಲಿ AC ಇರ್ತದೆ, ಮಾಲ್ಗಳಲ್ಲಿ, ಥಿಯೇಟ್ರ್ಗಳಲ್ಲಿ. ಈ ಥರ ಹೋದ ತಕ್ಷಣ ವಾಮಿಟಿಂಗ್ ಸೆನ್ಸೇಷನ್, ಬಾಯಲ್ಲಿ ಜುಳು ನೀರು ಬಂದಂಗೆ ಆಗ್ತದೆ, ವಾಂತಿ ಬಂದಂಗೆ ಆಗ್ತದೆ. ಆಹಾರ ಒಳಗಡೆ ಏನೇನೋ ಮೆಣಸಿನ್ಕಾಯಿ, ಬೋಂಡ, ಜಾಮೂನು ಎಲ್ಲ ಎದುರಿಗೆ ಎಂತೆಂಥ ಖಾದ್ಯ ಪದಾರ್ಥಗಳನ್ನು ರುಚಿಯಾದದನ್ನು ಇಟ್ಟರೂ ಕೂಡ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತದೆ. ಅದನ್ನು ತಿನ್ನಕ್ಕೆ ಹೋದರೆ ವಾಮಿಟಿಂಗ್ ಸೆನ್ಸೇಷನ್ ಬರ್ತದೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ವಿಚಾರವಾಗಿ ಇದು ಭಾಳಷ್ಟು ಜನರು ಅನುಭವಿಸಿರ್ತೀರಿ. ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇದಕ್ಕೆ ದಿ ಬೆಸ್ಟ್ ಡ್ರಗ್ ಯಾವುದಪ್ಪ ಅಂತಂದರೆ ಲವ್. ಏನು ಡಾಕ್ಟರ್ ಲವ್ ಅಂತದಾರಲ್ಲ ಅಂತಿದ್ರಲ್ಲ, ಲವ್ ಅಂದರೆ ಲವಂಗ. ಲವಂಗ್ ಸಂಸ್ಕೃತದಲ್ಲಿ ಲವಂಗಕ್ಕೆ ಲವ್ ಅಂತ ಹೇಳ್ತಾರೆ. ಲವಂಗ್ ಕನ್ನಡದಲ್ಲೂ ಲವಂಗ ಅಂತ ಹೇಳ್ತಾರೆ. ಲವಂಗ ದಿ ಬೆಸ್ಟ್ ಡ್ರಗ್ ಫಾರ್ ದಿಸ್ ಪ್ರಾಬ್ಲಮ್. ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಲವಂಗ ಹೀಟಾ ಕೋಲ್ಡಾ? 3 ಸೆಕೆಂಡ್ ಟೈಮ್ ಕೊಡ್ತೀನಿ, ಹೇಳ್ತೀರಾ? ಲವಂಗ ಹೀಟಾ ಕೋಲ್ಡಾ? 1 2 3. ಮೈಂಡಲ್ಲಿ ಏನು ಹೇಳಿರ್ತೀರಿ, ಅಂದ್ಕೊಂಡಿರ್ತೀರಿ. ಕೆಲವರು ಹೀಟ್ ಅಂದ್ಕೊಂಡಿರ್ತೀರಿ, ಕೆಲವರು ಕೋಲ್ಡ್ ಅಂದ್ಕೊಂಡಿರ್ತೀರಿ. ಹೀಟ್ ಅಂದ್ಕೊಂಡಿರೋರೇ ಜಾಸ್ತಿ ಜನ, ನನಗೆ ಗೊತ್ತು. ಯಾಕೆ ಅಂತಂದರೆ, ಲವಂಗವನ್ನು ತಿಂದಾಗ ನಾಲಿಗೆ ಮೇಲೆ ಪೋಟ್ ಬಿದ್ದಿರುತ್ತೆ, ನಾಲಿಗೆ ಮೇಲೆ ಒಂಥರ ಗಾಯ ಆದಂಗೆ ಇರುತ್ತೆ, ಹುಣ್ಣಾದಂಗೆ ಇರುತ್ತೆ. ಹಾಗಾಗಿ ಇದು ಹೀಟು ಅಂತ ನೀವು ಅಂದ್ಕೊಂಡಿದ್ದೀರಿ. ಆದರೆ ನಮ್ಮ ಆಯುರ್ವೇದದ ಪ್ರಕಾರ ಲವಂಗ ಖಂಡಿತವಾಗೂ ಹೀಟಲ್ಲ, ಇದು ಶೀತವೀರ್ಯ ದ್ರವ್ಯ. ಭಾವಪ್ರಕಾಶ ನಿಘಂಟುವಿನ ಪ್ರಕಾರ ಆಯುರ್ವೇದವನ್ನು ಹೇಳೋದಾದರೆ ನನ್ನ ಸ್ವಂತಿಕೆ ಅಂತ ನಾನು ಹೇಳಲ್ಲ. ಆಚಾರ್ಯರು, ಋಷಿಮುನಿಗಳು ಬರೆದಿಟ್ಟಿರುವ ಗ್ರಂಥಗಳ ಆಧಾರದ ಮೇಲೆ ನಾನು ಹೇಳುವುದು. ಲವಂಗ ಇದೆಯಲ್ಲ, ಲಘು, ತೀಕ್ಷ್ಣ ಮತ್ತು ಸ್ನಿಗ್ಧ ಗುಣವನ್ನು ಹೊಂದಿದೆ. ಲಘು ಅಂತಂದರೆ ಸುಲಭವಾಗಿ ಜೀರ್ಣ ಆಗೋಂಥದ್ದು ಲಘು. ತೀಕ್ಷ್ಣ ಅಂತಂದರೆ ಪೆನೆಟ್ರೇಟಿಂಗ್ ಪವರ್, ಅದು ಪೆನೆಟ್ರೇಟ್ ಮಾಡಿಬಿಟ್ಟು ಅಲ್ಲಿಗೆ ರೀಚ್ ಆಗೇ ಆಗ್ತದೆ ಮೆಡಿಸಿನ್. ಆ ಥರ ಲಘು, ತೀಕ್ಷ್ಣ ಮತ್ತು ಸ್ನಿಗ್ಧ ಗುಣವನ್ನು ಹೊಂದಿದೆ. ಸ್ನಿಗ್ಧ ಅಂತಂದರೆ ಆಯಿಲಿನೆಸ್. ಲವಂಗದ ಎಣ್ಣೆ ನೋಡಿರ್ತೀರ, ಲವಂಗದಲ್ಲಿ ಎಣ್ಣೆಯ ಅಂಶ ಇರೋದ್ರಿಂದನೇ ಅದಕ್ಕೆ ಸ್ನಿಗ್ಧ ಗುಣ ಇದೆ. ಹಾಗಾಗಿ ಹಂಗಾರೆ ಗಾಯ ಆಗ್ತದಲ್ಲ ಬಾಯಲ್ಲಿ ಲವಂಗ ಇಟ್ಕೊಂಡ್ರೆ, ಅದು ಹೀಟ್ ಅಲ್ವಾ? ಖಂಡಿತವಾಗೂ ಲವಂಗದ ಉಷ್ಣ ಗುಣದಿಂದ ನಿಮಗೆ ಬಾಯಲ್ಲಿ ಗಾಯ ಆಗಲ್ಲ ವೀಕ್ಷಕರೇ, ಅದರ ತೀಕ್ಷ್ಣ ಗುಣದಿಂದ ಆಗ್ತದೆ. ಹಾಗಾಗಿ ಒಂದೇ ಜಾಗದಲ್ಲಿ ಭಾಳ ಹೊತ್ತು ಇಟ್ಕೋಬಾರ್ದು. ಅದನ್ನು ಆ ಕಡೆ ಈ ಕಡೆ ಮೂಮೆಂಟ್ ಮಾಡ್ತಾ ಇರ್ಬೇಕು ಬಾಯಲ್ಲಿ ಇಟ್ಕೊಂಡ್ರೂ ಕೂಡ. ಹಾಗಾದರೆ ಈ ಲವಂಗದ ಗುಣವನ್ನು ತಿಳ್ಕೊಂಡ್ರಿ. ಲವಂಗವನ್ನು ಹೆಂಗೆ ಉಪಯೋಗ ಮಾಡಬೇಕು? ಈ ಥರ ಪ್ರಯಾಣ ಮಾಡುವಾಗ ವಾಂತಿ ಬರ್ತದೆ, ಜನ ಇದ್ದಾಗ ವಾಂತಿ ಬರ್ತದೆ, ಜುಳು ನೀರು ಬರ್ತದೆ, ಹಸಿವಾಗಿದ್ರೂ ಕೂಡ ತಿನ್ನಬೇಕು ಅಂತ ಅನಿಸಲ್ಲ, ವಾಕರಿಕೆ ಬರ್ತದೆ. ಅಂಥ ಸಂದರ್ಭದಲ್ಲಿ ಇಷ್ಟೇ ಮಾಡಬೇಕಾಗಿರೋದು ವೀಕ್ಷಕರೇ. ಊಟ ತಿಂಡಿಗಿಂತ ಅರ್ಧ ಗಂಟೆ ಮುಂಚೆ ಲವಂಗವನ್ನು ಅರ್ಧ ಮುರಿದು ಅದನ್ನು ಒಂದತ್ರ ಜಗದು ಒಂದೇ ಸರಿಗೆ ನುಂಗ್ಬಿಡಬಾರ್ದು, ಅಥವಾ ಒಂದು ದವಡೆಯಲ್ಲಿ ಇಟ್ಕೋಬಾರ್ದು. ಆ ರೀತಿ ಏನಾರು ನೀವು ದವಡೆಯಲ್ಲಿ ಏನಾರು ಇಟ್ಕೊಂಡ್ರಿ ಅಂದರೆ ಅಲ್ಲಿ ಗಾಯ ಆಗ್ತದೆ. ಅದನ್ನು ಬಾಯಲ್ಲೆಲ್ಲ ಹೊರಲಾಡಿಸ್ತಾ ಇರಬೇಕು. ಮರ್ಡರ್ ಮಾಡಬಾರ್ದು ಲವಂಗನ. ಒಂದೇ ಸರಿಗೆ ಕಡ್ದು ತಿಂದುಬಿಡಬಾರ್ದು. ಟಾರ್ಚರ್ ಕೊಡ್ಬೇಕು ಅದನ್ನು. ಸ್ವಲ್ಪ ಕಚ್ಚಬೇಕು, ಆ ಕಡೆ ಈ ಕಡೆ ಆಡಿಸ್ಬೇಕು, ಕಚ್ಚಬೇಕು, ಆಡಿಸ್ಬೇಕು. ಹಿಂಗೆ ಮಾಡಿರಿ. ಬಾಯಲ್ಲಿ ಲಾಲಾಸ್ರಾವ ಜಾಸ್ತಿ ಆಗ್ತದೆ. ಲಾಲಾಸ್ರಾವ ಜಾಸ್ತಿ ಆಯಿತು ಅಂತಂದರೆ ಅದನ್ನು ಉಗಿಬಾರ್ದು. ಬಾಯಲ್ಲಿ ಜೊಲ್ ಬಂದ ತಕ್ಷಣ ಉಗಿಯೋದು ಅಭ್ಯಾಸ ಇರ್ತದೆ. ಅದು ಮೆಡಿಸಿನ್ ವೀಕ್ಷಕರೇ, ಅದು ಆಲ್ಕಲಿ ಇನ್ ನೇಚರ್. ಅದನ್ನು ನುಂಗಬೇಕು. ಹೊಟ್ಟೆನಲ್ಲಿ ಆ್ಯಸಿಡ್ ಉತ್ಪತ್ತಿಯಾಗಿ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರ್ತದೆ, ಹುಳಿ ದೇಗ ಬರ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಆ್ಯಸಿಡ್ಗೆ ಆಲ್ಕಲಿಯನ್ನು ಮಿಕ್ಸ್ ಮಾಡಬೇಕು. ಆ್ಯಸಿಡ್ಗೆ ಆಲ್ಕಲಿಯನ್ನು ಮಿಕ್ಸ್ ಮಾಡಿದರೆ ನ್ಯೂಟ್ರಲೈಸ್ ಆಗ್ತದೆ, ಮಧುರ ರಸ ಆಗ್ತದೆ. ಆವಾಗ ಆ್ಯಸಿಡ್ ಉತ್ಪತ್ತಿ ಆಗೋದು ಕಡಿಮೆ ಆಯಿತು ಅಂತಂದರೆ ವಾಮಿಟಿಂಗ್ ಸೆನ್ಸೇಷನ್ನು, ಬಾಯಲ್ಲಿ ಜುಳು ಬರೋ ನೀರು ಅದು ಕಡಿಮೆ ಆಗ್ತದೆ. ಸೊ ಲವಂಗವನ್ನು, ಒಂದು ಅರ್ಧ ಲವಂಗವನ್ನು ಬಾಯಲ್ಲಿ ಹಾಕ್ಕೊಂಡು ಒಂದೇ ಸರಿಗೆ ಮರ್ಡರ್ ಮಾಡಿ ನುಂಗು ಬಿಡಬೇಡ್ರಿ. ಅದನ್ನು ಟಾರ್ಚರ್ ಕೊಟ್ಟಿರಿ ಅದಕ್ಕೆ. ಆ ಕಡೆ ಈ ಕಡೆ ಅಲ್ಲಿ ಸಂದೆ ಅಲ್ಲಿ ಇಟ್ಕೊಂಡು ಹಿಂಗೆ ಕಚ್ಚೋದು, ಸ್ವಲ್ಪ ಸೀಪೋದು, ಜೊಲ್ ಬರ್ತದೆ, ಮಜಾ ಇರ್ತದೆ ಅದು. ಆ ಥರ ಮಾಡ್ಕೊಂಡು ಜೊಲ್ ಬರ್ತದೆ, ಅದನ್ನು ನುಂಗ್ರಿ. ಹಂಗೆ ಮಾಡ್ತಾ ಇದ್ದೆ ಆದಲ್ಲಿ ಊಟ ತಿಂಡಿಗಿಂತ ಅರ್ಧ ಮುಕ್ಕಾಲು ಗಂಟೆ ಮುಂಚೆ. ಆವಾಗೇನಾಗ್ತದೆ, ಅಸಿಡಿಕ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ ಬಾಡಿನಲ್ಲಿ. ಆವಾಗ ಈ ಥರದ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ. ನೀವು ಪ್ರಯಾಣ ಮಾಡುವಾಗ ಏನಾದ್ರೂ ವಾಮಿಟಿಂಗ್ ಸೆನ್ಸೇಷನ್ ಬರ್ತಾಯಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಕೆಲವರಿಗಂತೂ ಆ ಸೆನ್ಸೇಷನ್ನೇ ಗೊತ್ತಾಗಲ್ಲ, ಅವರಿಗೆ ಸೂಕ್ಷ್ಮತೆಗಳೇ ಇರಲ್ಲ. ಅಂತಂದು ಇನ್ನೊಬ್ಬರ ಮೇಲೆ ಉಗಿದ ಮೇಲೆ ಗೊತ್ತಾಗೋದು, ಅವ್ರಿಗೆ ವಾಮಿಟ್ ಮಾಡಿದ ಮೇಲೆ ಗೊತ್ತಾಗೋದು ವಾಮಿಟ್ ಮಾಡಿದೆ ಅಂತಂದು.
ಸೂಕ್ಷ್ಮವಾಗಿ ಗಮನಿಸಿದರೆ ನಿಮ್ಮ ದೇಹದಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನು ಗಮನಿಸಿದರೆ ಇನ್ನೇನು ವಾಮಿಟಿಂಗ್ ಬರ್ತದೆ ಅಂತ ನಿಮಗೆ ಗೊತ್ತಾಗ್ತದೆ. ಅಂಥ ಸಂದರ್ಭದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಯಾವಾಗಲೂ ಜೇಬಲ್ಲಿ ಲವಂಗ ಇಟ್ಕೊಳ್ಳಿ, ಒಂದು ಅರ್ಧ ಮುರಿದು ಬಾಯಲ್ಲಿ ಹಾಕ್ಕೊಂಬಿಡ್ರಿ. ಖಂಡಿತವಾಗೂ ನೀವು ಸುಖಕರವಾದಂತಹ ಪ್ರಯಾಣವನ್ನು ಮಾಡ್ಬೋದು, ಎಷ್ಟೇ ದೂರ ಆದ್ರೂ ಕೂಡ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಲವಂಗವನ್ನು ಲವ್ ಮಾಡ್ತೀರಾ. ನೋಡಿ ಎಷ್ಟು ಚಂದ ಹೆಸರಿಟ್ಟಾರದಕ್ಕೆ, ಲವ್. ಸಂಸ್ಕೃತದಲ್ಲಿ ಲವ್ ಅಂತ ಹೇಳ್ತಾರೆ ಲವಂಗಕ್ಕೆ. ಲವಂಗ್ ಹಿಂದಿನಲ್ಲೂ ಕೂಡ ಲವಂಗ್ ಅಂತ ಹೇಳ್ತಾರೆ. ಲವಂಗವನ್ನು ಬಳಕೆ ಮಾಡಿ ಅದ್ರ ಜೊತೆಗೆ ಇದಕ್ಕೆ ಕ್ರಿಮಿಹಾರ ಪ್ರಾಪರ್ಟೀಸು ಇದೆ, ಕ್ರಿಮಿಜ್ಞ ಪ್ರಾಪರ್ಟೀಸು ಇದೆ. ಹಲ್ಲಿನಲ್ಲಿ ಏನಾದರೂ ಉಳುಕಾಗಿತ್ತು ಅಥವಾ ಹಲ್ಲಿನ ಸಮಸ್ಯೆಗಳಿತ್ತು, ಅಲ್ಲಿ ಆ ಜಾಗದಲ್ಲಿ ಲವಂಗದ ಎಣ್ಣೆಯನ್ನು ಒಂದು ಕಾಟನಿಗೆ ಎದ್ದಿ ಅಲ್ಲಿ ಇಟ್ಕೊಂಡು ಕಚ್ಚಿ ಒಂದು 10 ನಿಮಿಷ ಇಟ್ಕೊಳ್ಳಿ, ಮತ್ತು ತೆಗೆದುಬಿಡ್ರಿ. ಆ ಒಂದು ಲವಂಗದ ತೀಕ್ಷ್ಣ ಗುಣ, ಪೆನೆಟ್ರೇಟಿಂಗ್ ಪವರ್ ಅದೆಯಲ್ಲ, ಆ ಪೆನೆಟ್ರೇಟಿಂಗ್ ಪವರು ಅಲ್ಲಿ ಆ ಒಂದು ಸಂಧಿ ಮೂಲೆಗಳಿಗೆ ಪೆನೆಟ್ರ್ ಆಗ್ಬಿಟ್ಟು ಅಲ್ಲಿರುವಂಥ ಕ್ರಿಮಿಗಳನ್ನು ನಾಶ ಮಾಡಿ ಟೋಟಲಿ ಬಾಯಿಯ ಆರೋಗ್ಯವನ್ನು ಕಾಪಾಡುವಲ್ಲಿ ನಿಮಗೆ ಅನುಕೂಲಕಾರಕ. ಮತ್ತು ಮುಖ ದೌರ್ಗಂಧ್ಯತೆ, ಕೆಲವರು ಬಾಯಿ ಬಿಟ್ಟರೆ ಬ್ರಹ್ಮಾಂಡ ಅಷ್ಟು ದುರ್ವಾಸನೆ ಇರ್ತದೆ. ಅಂಥವರು ಈ ಲವಂಗವನ್ನು ಯಥೇಚ್ಛವಾಗಿ ಉಪಯೋಗ ಮಾಡ್ಬೋದು. ಖಂಡಿತವಾಗೂ ಇದು ಹೀಟ್ ಆಗಲ್ಲ. ಅದನ್ನು ಯಾವ ರೀತಿ ತಿನ್ನಬೇಕು ಅಂತ ಹೇಳಿದ್ನಲ್ಲ, ಆ ರೀತಿ ತಿಂದರೆ ಬಾಯಲ್ಲಿ ಹುಣ್ಣು ಆಗಲ್ಲ, ಗಾಯನೂ ಆಗಲ್ಲ. ಇದನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಲವಂಗವನ್ನು ಉಪಯೋಗ ಮಾಡ್ಕೊಳ್ಳಿ ಎಲ್ಲರೂ ಅನ್ನೋದು ನನ್ನ ಆಶಯ. ಆದ್ರೂ ಕೂಡ ನಿಮಗೆ ಪ್ರಯಾಣ ಮಾಡಬೇಕಾದ್ರೆ ನಿಮಗೆ ಮತ್ತು ವಾಕರಿಕೆ ಬರ್ತದೆ, ವಾಂತಿ ಬರ್ತದೆ ಅಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ. ಇದಕ್ಕೆ ಬೆಸ್ಟ್ ಮೆಡಿಸಿನ್ಸ್ಗಳು ಲಭ್ಯ. ಟ್ಯಾಬ್ಲೆಟ್ ರೂಪದಲ್ಲಿ ನೀವು ಜೇಬಲ್ಲಿ ಇಟ್ಕೊಂಡು ಹೋಗ್ಬೋದು. ಸಿರಪ್ಪು, ಚೂರ್ಣ ಅದನ್ನೆಲ್ಲ ಕೊಡಲ್ಲ ನಾವು. ಜೇಬಲ್ಲಿ ಇಟ್ಕೊಂಡು ಹೋಗೋದು. ಆ ಥರ ಸೆನ್ಸೇಷನ್ ಇತ್ತು ಅಂದರೆ ಚೀಪ ಮಾತ್ರೆಗಳು, ಚ್ಯೂಯಬಲ್ ಟ್ಯಾಬ್ಲೆಟ್ಸ್ ಬಾಯಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ವಾಂತಿನೂ ಆಗಲ್ಲ. ಪಕ್ಕದವ್ರು ಇದ್ದವ್ರ ಮೇಲೆ ವಾಂತಿನೂ ಮಾಡಲ್ಲ, ಅವ್ರ ಹತ್ರ ಬಯಸ್ಕೊಳ್ಳೋದು ಇಲ್ಲ, ಸುಖಕರವಾದಂತಹ ಜರ್ನಿ ಮಾಡ್ಬೋದು. ಈ ವಿಷಯವನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತಾನೆ. ಧನ್ಯವಾದಗಳು ವೀಕ್ಷಕರೇ.